ರೈತ ಮತ್ತು ಸೋಮಾರಿ ಮಕ್ಕಳು ಕತೆ ಬರೆಯೋದು ಹೇಗೆ ಅಂತ ನೋಡೋಣ. ಒಂದು ಊರಿನಲ್ಲಿ ಊರಿನಲ್ಲಿ ಒಬ್ಬ ನೋಡಿ ಒಬ್ಬ ರೈತನಿದ್ದನು. ಫಸ್ಟು ನನ್ನ ಕತೆ ಬರೆಯೋಕ್ಕೆ ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ. ಅದಾದಮೇಲೆ ಅವನಿಗೆ ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು. ರಾಗೆ ಕೊಂಬು. ಮಕ್ಕಳಿದ್ದರು. ನೋಡಿ, ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು. ಮುಂದೆ ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಹಾಸಿಗೆ ಹಿಡಿದನು. ನಾಗೆ ಕೊಂಬು. ನೆಕ್ಸ್ಟು ಪೂರ್ಣ ವಿರಾಮ ಚಿಹ್ನೆ. ಮಕ್ಕಳನ್ನು ಕಾಗೆ ಕಾವತ್ತಕ್ಷರ, ಮಕ್ಕಳ ನಾಗೆ ನಾವತ್ತಕ್ಷರ ಕೊಂಬು. ಮಕ್ಕಳನ್ನು ನೋಡಿ ಹಾಸಿಗೆ ಹಿಡಿದನು. ಅದಾದಮೇಲೆ ಇನ್ವರ್ಟೆಡ್ ಕಾಮಲ್ಲಿ ಮಕ್ಕಳನ್ನು ಹತ್ತಿರ ಕರೆದು. ಯಾರು? ರೈತ. ಹತ್ತಿರ ಕರೆದು. ನೋಡಿ, ರೈತ ಏನು ಮಾಡ್ತಾನೆ? ಮಕ್ಕಳನ್ನು ಹತ್ತಿರ ಕರೆದು. ನೋಡಿ, ಇನ್ವರ್ಟೆಡ್ ಕಾಮ ಇಲ್ಲಿ ಬೇಡ. ಇಲ್ಲಿ ರೈತ ಏನು ಹೇಳ್ತಾನೆ ಅಲ್ಲಿಂದ ನಾವು ಇನ್ವರ್ಟೆಡ್ ಕಾಮರ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಹತ್ತಿರ ಕರೆದು ಮಕ್ಕಳೇ. ಕಾಗೆ ಕಾವತ್ತಕ್ಷರ, ಲಾಗೆ ಏತ್ವ. ಮಕ್ಕಳೇ, ನಾನು ಏನು ಹೇಳ್ತಾನೆ? ನಾನು ಸಂಪಾದಿಸಿದ. ಸಂಪಾದಿಸಿದ ಸಂಪತ್ತನ್ನು ತಾವತ್ತುತ್ತ ನಾಗೆ ಕೊಂಬು ಒತ್ತಕ್ಷರ. ಸಂಪತ್ತನ್ನು ನಿಮಗಾಗಿ. ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಇನ್ವರ್ಟೆಡ್ ಕಾಮ? ರೈತ ಮಕ್ಕಳಿಗೆ ಹೇಳ್ತಾನೆ. ಏನು ಹೇಳ್ತಾನೆ? ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ.
ತಿ ಟಾಗೆ ಟ ಒತ್ತಕ್ಷರ, ದೇನೆ ದಾಗೆ ದ ಒತ್ತಕ್ಷರ, ಎ ಮಾತ್ರ. ಊತಿಟ್ಟಿದ್ದೇನೆ, ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡಿ, ಎಂದು ಎಂದು ಹೇಳಿದನು. ಹೇ ಲಿ ದ ನಾಗೆ ಕೊಂಬು, ಹೇಳಿದನು. ಇಲ್ಲಿ ಫುಲ್ ಸ್ಟಾಪ್. ನೆಕ್ಸ್ಟು ಮಕ್ಕಳಿಬ್ಬರು 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 ಹಾರೆ ಗುದ್ದಲಿ ಗುದ್ದಲಿ ಹಿಡಿದು ಹಿಡಿದು ಹೊಲಕ್ಕೆ ಹೋದರು. ಓ ಲ ಕಾಗೆ ಕಾವತ್ತಕ್ಷರ, ಹೊಲಕ್ಕೆ ಹೋದರು ಹೋದರು ಫುಲ್ ಸ್ಟಾಪ್. ನೆಕ್ಸ್ಟು ಅಗೆದು 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 ನಿಧಿಗಾಗಿ ನಿಧಿಗಾಗಿ ಹುಡುಕಿದರು. ಫುಲ್ ಸ್ಟಾಪ್. ನಿಧಿ ಸಿಗಲಿಲ್ಲ, ಪೂರ್ಣ ವಿರಾಮ ಚಿಹ್ನೆ. ಅದೇ ಅದೇ ದಿನ ಮಳೆ ಸುರಿಯಿತು. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು, ಇನ್ನೇನು ಮಾಡುವುದು. ಮಾಡುವುದು ಎಂದು ಎಂದು ಧಾನ್ಯ ಬಿತ್ತಿದರು ಬಿತ್ತಿದರು. ನೆಕ್ಸ್ಟು ಕಾಮ ಬಿತ್ತಿದರು ಫುಲ್ ಸ್ಟಾಪ್. ಉತ್ತಮ ಬೆಳೆ ಬಂತು ಫುಲ್ ಸ್ಟಾಪ್. ಕೈ ತುಂಬ ಕೈ ತುಂಬ ಕೈ ತುಂಬ ಹಣ ಸಂಪಾದಿಸಿದರು. ಹಣ ಸಂಪಾದಿಸಿದರು ಫುಲ್ ಸ್ಟಾಪ್. ರೈತ ಮಕ್ಕಳನ್ನು ಕರೆದು ಕರೆದು ಇನ್ವಿಟೆಡ್ ಕಾಮಲ್ಲಿ ಇದೆ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು. ಯುನೈಟೆಡ್ ಕಾಮ ಕ್ಲೋಸ್. ಎಂದು ಹೇಳಿದನು
ಇದು ಕತೆ. ಈಗ ಕಥೆಯನ್ನು ಸಂಪೂರ್ಣವಾಗಿ ಒಂದ್ಸಲ ಓದ್ತಾ ಬರ್ತೀನಿ, ಕೇಳಿಸ್ಕೊಳ್ಳಿ. ರೈತ ಮತ್ತು ಸೋಮಾರಿ ಮಕ್ಕಳು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 2 ಸೋಮಾರಿ ಮಕ್ಕಳಿದ್ದರು. ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು. ಮಕ್ಕಳಿಬ್ಬರು ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು. ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು. ನಿಧಿ ಸಿಗಲಿಲ್ಲ. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು. ಉತ್ತಮ ಬೆಳೆ ಬಂತು. ಕೈ ತುಂಬ ಹಣ ಸಂಪಾದಿಸಿದರು. ರೈತ ಮಕ್ಕಳನ್ನು ಕರೆದು, ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು.